ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ ಇಟ್ನಾಳ ಅವರ ಮೊಟ್ಟ ಮೊದಲ ಇಲ್ಲಿ ನಾವು ಈ ಮತವನ್ನು ಕೇಳಕ್ ಬಂದೀವಿ ಅಂದ್ರೆ ಜೈಶಾಲಿ ಪಕ್ಕ ಆಗುತ್ತಾನಂತೇಳಿ ನನ್ನ ವಿಶ್ವಾಸ ಐತಿ. ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಮಾಜಿ ಶಾಸಕರಾದ ಅಮರೇಗೌಡ ಸಾಹೇಬರಿಗೆ ಅವರಿಗೆ ವಂದನೆಗಳು ಸಲ್ಲಿಸ್ತಾ, ಮತ್ತೆ ಮಾಜಿ ಶಾಸಕರಾದ ಕಾಡಾಧ್ಯಕ್ಷರಾದ ಅಶನ್ ಸಾಬ್ ದುಡ್ಡಳ ಅವರಿಗೆ ವಂದನೆಗಳು ಸಲ್ಲಿಸುತ್ತಾ, ಅದೇ ರೀತಿ ಶೇಖರಗೌಡ ಸಾಹೇಬರಿಗೆ ಅವರಿಗೆ ವಂದನೆಗಳು ಸಲ್ಲಿಸುತ್ತಾ, ಅವರು ಇವರು ಅನ್ನದ ವೇದಿಕೆ ಮೇಲೆ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಮತ್ತೆ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತೀನಿ. ಬಂಧುಗಳೇ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬಂದೇನಂದ್ರ ಅಮರೇಗೌಡನ ನಡ ನುಡಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸುಳ್ಳು ಹೇಳೋದಿಲ್ಲ ಅಂತೇಳಿ ಒಂದೇ ಕಾರಣದಲ್ಲಿ ನಾನು ಬಂದಿನಂತ ನಿಜವಾಗಿ ನಾನು ಹೇಳ್ಕೊಡ್ತೀನಿ. ನಾನು ಸುಳ್ಳು ಹೇಳೋದಲ್ಲ. ಆದ್ರೆ ಬಿಜೆಪಿ ಅವ್ರು ಹೇಳ್ತಾರ ಮೋದಿ ಅಚ್ಚಾ ದಿನ ಆಯಂಗ ಎಲ್ಲೈತ್ರಿ, 10 ವರ್ಷದ ಹೋದ್ರು ಅಚ್ಚಾ ದಿನ ಬರಲಿಲ್ಲ, ನಾವು ತಿನ್ಲಿಲ್ಲ. ಯಾರು ಮೋದಿ 10 ವರ್ಷ ಆದ್ರೆ ಯಾರು ರೈತರ ಸಾಲ ಮನ್ನಾ ಮಾಡ್ಯಾನ ಅದನ್ನ ನೀವು ನೆನಪಿಸ್ಕೋರಿ. ಯಾರು ಸಾಲ ಮನ್ನಾ ಮಾಡ್ಯಾನ, ಯಾರು ಎಲ್ಲ ಸುಳ್ಳು ಆಶ್ವಾಸನೆ ಕೊಡ್ತಾನ. ಅದಕ್ಕೆ ಇದು ಎಲ್ಲ ಕುಟ್ಟಿಗೆ ಇಲ್ಕಲ್ ರೋಡ್ ಮಾಡ್ಯಾನಲ್ಲ ನರೇಂದ್ರ ಮೋದಿ ಮಾಡ್ಯಾನ ಹೇಳಿ, ನೀವು ಹೇಳಿ ತಿಳ್ಕೊಂಡ. ಯಾರು ಮಾಡ್ಯಾರ ಅದನ್ನ? 50 ವರ್ಷ ಕಾಂಗ್ರೆಸ್ ಆಯ್ತಲ್ಲ, ಯಾರು ಮಾಡ್ಯಾರ ಅದನ್ನ? ಕಾಂಗ್ರೆಸ್ನವ್ರು ಮಾಡ್ಯಾರ. ಸ್ವಾಮಿ, ಸುಳ್ಳು ಹೇಳಕ್ಕ ಕಿವಿ ಕೇಳಬೇಡ್ರಿ. ನಿಜವಾಗಿ ಅಂತಂದ್ರ ನಾವು ಬದುಕಬೇಕಂತ ಜಾತಿಗೆ ಜಗಳ ಹಚ್ಚಿ ಒಟ್ಟಕ್ಕೆ ಬ್ಯಾರೆ ಮಾಡಿಬಿಡ್ತಾರೆ. ಜಾತಿ ಜಗಳ ಹಚ್ಚಿಬಿಟ್ಟು ಓಟ್ ನಮ್ಗೆ ಬರ್ತಾವ. ಓಟ್ ನಾವು ಮುಂದೆ ನಾವು ಜಯಿಸಲೇ ಹಾಕ್ತೀವಿ ಅಂತೇಳಿ ಅದು ಒಂದು ತಲೆಗೈತದ. ಈ ಸಲ ರೈತರ ಹಂಗಿಲ್ಲ, ಬಹಳ ಬುದ್ಧಿವಂತರು ವಿಚಾರ ಮಾಡ್ತಾರೆ. ಈ ಸದ್ಯ ಬುದ್ಧಿವಂತರು. ಈ ಸಡೆ ನೀವು ನೋಡ್ಬೇಕಾದ್ರ ಮೊನ್ನೆ ನಮ್ಮ ದೋಸ್ತರ ಹತ್ರ ಬಹಳ ಅವ್ರು ಬಿಜೆಪಿ ಇದ್ರೆ ಕಾಂಗ್ರೆಸ್ ಸೇರ್ಪಡೆ ಆದ್ಯಾರ ಅಂತ ಕೇಳಿದ್ರು ನನಗೆ. ಹೌದಪ್ಪ ಅಂತ. ಅವ್ರ ಹೆಣ್ಮಕ್ಳು ಅಲ್ಲೇ ಇರ್ತದೆ. ಯಾಕಂದ್ರೆ ನಿಮ್ಮ ಹೆಣ್ಮಕ್ಳಿಗೆ 2000 ಬರ್ತದೇನಪ್ಪ, ಅದ್ರ ಸಲುವಾಗಿ ನಾನು ಆಗಿದ್ದೀನಿ, ನಮ್ಮ ಹೆಣ್ಮಕ್ಳಿಗೆ ಬರ್ತದೆ ಅಂತ ಕೇಳಿದ್ರು. ಅದಕ್ಕೆ ಕೇಳಿ ನಮ್ಮ ಹೆಣ್ಮಕ್ಳಿಗೆ ಯಾರಿಗೆ ಹಾಕ್ತಾರೆ? ಆ ಹೆಣ್ಮಕ್ಳು ಏನಂದ್ರು, ಕಾಂಗ್ರೆಸ್ಗೆ ಬಿಟ್ಟು ಬಿಜೆಪಿಗೆ ಹಾಕ್ತೇನಪ್ಪ ಅಂತ. ಸರಿ ನೀರು ತುಂಬೋಕಂತ ಕಳಿಸಿದ್ವಿ. ಅಲ್ಲಿ ಬೇಕಾ ನೀ ಕಾಂಗ್ರೆಸ್ ಹಾಕ್ತೀನಿ ಅಂತಿದ್ದಿ, ಬಿಜೆಪಿಗೆ ಹಾಕ್ತೀನಿ ಅಂತಿದ್ದಿ, ಕಾಂಗ್ರೆಸ್ ರೊಕ್ಕ ತಿಂದು ಯಾಕೆ ಬಿಜೆಪಿಗೆ ಹಾಕ್ತೀನಿ ಅಂತಿದ್ದಿ? ಅವ್ರು ತಮ್ಮ ಸುಳ್ಳು ಎಲ್ಲ ನಾ ಹೇಳಿದ್ದು, ನಾನು ಹಾಕೋದು ಕಾಂಗ್ರೆಸ್ಸಿಗ ನನ್ನ ಗಂಡನ ಮಗ ಸುಳ್ಳಿದ್ದಾನೆ ಬಡಿತಾರವ ಅಂತ ಹೇಳಿದ್ರು. ಏನ್ರಿ ಇದು ನಿಮ್ಮ ನೆನಪದಲ್ಲಿ ಇಲ್ಲಿ ಬಂಧುಗಳೇ? ಇವತ್ತ ನಮ್ಗ ಅಮರೇಗೌಡ ಸಾಹೇಬ್ರು ಬೇರೆ ಕಡೆ ಹೊಂಟಾರಂತ ನಾವು ಮಾತಾಡಕ ಟೈಮ್ ಇಲ್ಲ. ತಮಗೆಲ್ಲರಿಗ ಕಾಂಗ್ರೆಸ್ ಪಕ್ಷಗ ರಾಜಶೇಖರ ಇಟ್ನಾಳಿಗೆ ಅಮರೇಗೌಡ ನೇತೃತ್ವದಲ್ಲಿ ಅವರಿಗೆ ಅವರ ಮತವನ್ನು, ನಿಮ್ಮ ಮತವನ್ನು ಹಾಕಿ ಬಹುಮತದಿಂದ ಆರಿಸಿ ತರಬೇಕಂತ ಹೇಳಿ ನಮ್ಗೆಲ್ಲರೂ ಕೈ ಮುಗಿದು ಕೇಳ್ಕೊಂಡು